ಪದವಿ ಪೂರ್ವ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕ ರಾಜ್ಯ ತಂಡಕ್ಕೆ ಆಯ್ಕೆಯಾದ ದಲಿತ ವಿದ್ಯಾರ್ಥಿಯನ್ನು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಕೈಬಿಡಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉಡುಪಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ್ ಗಿಳಿಯಾರ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ವಿದ್ಯಾರ್ಥಿ ಬದಲಿಗೆ ಬೇರೆ ವಿದ್ಯಾರ್ಥಿಯನ್ನು ಸೇರಿಸಿಕೊಳ್ಳಲಾಗಿದೆ. ಈ ಮೂಲಕ ಉಡುಪಿ ಜಿಲ್ಲಾಡಳಿತ ದಲಿತರಿಗೆ ಅನ್ಯಾಯ ಮಾಡಿದೆ ಎಂದು ದೂರಿದರು. ಎಕ್ಸ್ಪರ್ಟ್ಸ್ ಇರ್ತಾರೆ, ಅದಕ್ಕೆ ಒಂದು ಕಮಿಟಿ ಇರ್ತದೆ. ಕೆಲವು ರಾಜಕೀಯ ಹಿತಾಸಕ್ತಿಗಳು ಸೇರಿಕೊಂಡು ಇವನೊಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ಹುಡುಗ, ಇವನಿಗೆ ಏನು ಮಾಡಿದ್ರು ಆಗ್ತದೆ, ಇವನು ಕೇಳೋರಿಲ್ಲ ಹೇಳೋರಿಲ್ಲ, ಇವನಿಗೆ ಯಾವುದೇ ಹಿನ್ನೆಲೆ ಇಲ್ಲ, ಇವನಿಗೆ ರಾಜಕೀಯ ಇನ್ಫ್ಲುಯೆನ್ಸ್ ಇಲ್ಲ ಎನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಒಂದೇ ಮ್ಯಾಚ್ ಆಡಿದ ವಿವೇಕನ ಅವನ ಹತ್ರ ಒಂದು ಅಪ್ಲಿಕೇಶನ್ ತಗೊಳ್ತಾರೆ. ವಿವೇಕದಿಂದ ಒಂದು ಅಪ್ಲಿಕೇಶನ್ ತಗೊಳ್ತಾರೆ, ನಾನು ಫೈನಲ್ ಮ್ಯಾಚಲ್ಲಿ ಆಡಿದ್ದೇನೆ, ಆದ್ದರಿಂದ ನಮ್ಮ ಟೀಮ್ ಗೆದ್ದಿದೆ, ನಾನು ಫೈನಲ್ ಮ್ಯಾಚಲ್ಲಿ ಆಡಿದ್ರಿಂದಾಗಿ ನನ್ನನ್ನು ನೀವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಬೇಕು. ಈಗಾಗಲೇ ನೀವು ಏನು ಆಯ್ಕೆ ಮಾಡಿದ್ದೀರಿ, ಆಯ್ಕೆ ಪಟ್ಟಿ ಮಾಡಿದರೆ ವಿಜಯಪುರದಲ್ಲಿ, ಈ ಆಯ್ಕೆ ಪಟ್ಟಿ ಸರಿ ಇಲ್ಲ ಅಂತೇಳಿ ಅವನು ಮನವಿ ಕೊಡಿಸ್ತಾರೆ ಅವನ ಹತ್ರ. ಈ ಮನವಿಯನ್ನು ಅವನ ಮನವಿಯನ್ನು ತಕ್ಕೊಂಡು ನಮ್ಮ ಉಡುಪಿ ಜಿಲ್ಲಾಡಳಿತ ಅಷ್ಟೊಂದು ತರಾತುರಿಯಾಗಿ ಈಗ PU DDP ಕೊಡಿದ್ದೀರ ಸರಿಯಲ್ಲ, ಆ್ಯಕ್ಚುಲಿ ನೀವು ವಿವೇಕ ತಗೊಳ್ಬೇಕಿತ್ತು, ಅವನು ಗೆದ್ದ ಟೀಮಲ್ಲಿ ಫೈನಲ್ ಮ್ಯಾಚಲ್ಲಿ ಆಡಿದ್ದಾನೆ ಆಸ್ ಪರ್ ನಾರ್ಮ್ಸ್. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸುಂದರ್ ಮಾಸ್ಟರ್, ಜಿಲ್ಲಾ ಸಂಘಟನಾ ಸಂಚಾಲಕ ಶ್ಯಾಮರಾಜ್ ಬಿರ್ತಿ, ಮುಖಂಡರಾದ ಅಣ್ಣಪ್ಪ ನಕ್ರೆ, ಶ್ಯಾಮ್ ಸುಂದರ್ ತೆಕ್ಕಟ್ಟೆ, ಶ್ರೀಧರ್ ಬೈಲೂರು, ಶಿವಾನಂದ ಬಿರ್ತಿ, ಸುಜಿತ್ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.